ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಗ್ಲೋಯಿಂಗ್ ಸಿರಮ್ನನ್ನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಹೇಗೆ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು, ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು, ಯಾರಿಗೆ ನಮ್ಮ ಫೇಸ್ ಚೆನ್ನಾಗಿ ಕಾಣಬೇಕು ಅಂತ, ಎಲ್ಲರಿಗೂ ನಮ್ಮ ಫೇಸ್ ನಮಗೆ ಚೆನ್ನಾಗಿ ಕಾಣಬೇಕಂತ ಹೇಳ್ಬಿಟ್ಟು ಇಷ್ಟ ಇರುತ್ತೆ ಅಲ್ವಾ? ಅದೇ ರೀತಿ ನನಗೂ ಕೂಡ ಇಷ್ಟ ಇದೆ, ಬೇರೆಯವ್ರಿಗೂ ಸಮೇತನೂ ಇಷ್ಟ ಇರುತ್ತೆ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ. ಈಗ ನಾನು ಹೇಳ್ತಾ ಇರೋದು ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಸಿರಮ್ನ, ಗ್ಲೋಯಿಂಗ್ ಸಿರಮ್ನ. ಓಕೆ, ಅದು ಹೇಗೆ ರೆಡಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ. ಇದಕ್ಕೆ ಬಗ್ಗೆ ಬೇಕಾಗಿರೋದು ಒಂದು ಆಲ್ವೆರಾ ಜೆಲ್. ನಾನು ಪತಂಜಲಿ ಆಲ್ವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್, ಹಾಗೆ ಆಲ್ಮಂಡ್ ಆಯಿಲ್. ಇದು ಮೂರು ಬೇಕು ನಮಗೆ. ಇವಾಗ ಹೇಗೆ ರೆಡಿ ಮಾಡ್ಕೊಳೋದು ಅಂತ ನಾನು ತೋರಿಸ್ತೀನಿ ಇವಾಗ. ಓಕೆನಾ ಫ್ರೆಂಡ್ಸ್? ಬನ್ನಿ ನೋಡುವ. ಹಾಂ ಫ್ರೆಂಡ್ಸ್, ಇವಾಗ 1 ಸ್ಪೂನ್ ಆಲೋವೆರಾ ಜೆಲ್ ತೊಗೊತಾ ಇದ್ದೀನಿ. 1 ಸ್ಪೂನ್ ನನಗೆ ಜಾಸ್ತಿ ಆಗುತ್ತೆ. ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೀಗ 1 ಸ್ಪೂನ್ ಹಾಕೋಣಲ್ಲ. ಓ ಮೈ ಗಾಡ್, ಇಲ್ಲಿಗೆ ಬಂದು ಸ್ಟಾಕ್ ಆಯಿತು. ಓಕೆ, ಪರವಾಗಿಲ್ಲ. ಅಯ್ಯೋ, ನಾನೆಲ್ಲ ನೋಡ್ತಾ ಜಾಸ್ತಿ ಬಿದ್ದುಬಿಡ್ತು. ಪರವಾಗಿಲ್ಲ ಬಿಡಿ, ಹೇಗೋ ಯೂಸ್ ಮಾಡ್ಕೊತೀನಿ, ಎಷ್ಟಂತೂ ಮಾಡಲ್ಲ. ಅದನ್ನು ಆಮೇಲೆ ತೊಗೊತೀನಿ. ಇನ್ನು ಸ್ವಲ್ಪ ಐತೆ. 1 ಸ್ಪೂನ್ ಬೇಕಾಗಿರಲಿಲ್ಲ ನನ್ನ ಫೇಸ್ಗೆ, ಆದ್ರೂ 1 ಸ್ಪೂನ್ ಜಾಸ್ತಿನೇ ಆಯಿತು ನನಗೆ. ಇಟ್ಸ್ ಓಕೆ. ಆಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕಾಣ್ತಾ ಇದೆಯಾ? 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದೇ ಆಯಿತಾ? ಇದನ್ನು ಪಿನ್ನ ತಗೊಂಡು, ಅಯ್ಯೋ ಇದು ಓಪನ್ ಆಗಲ್ಲ. ಎಲ್ಲೋ ಹೋಲ್ ಮಾಡಿದ್ರೆ ಎಲ್ಲೋ ಆಯ್ತು. ಅಯ್ಯೋ, ಹಾಕ್ಕೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸೂಲ್. ಅದಾದಮೇಲೆ ಆಲ್ಮಂಡ್ ಆಯಿಲ್. ಇದೇನು ಗೊತ್ತಾ, ಡ್ರೈ ಸ್ಕಿನ್ ಇರೋರು ಬೇಕಾದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಡ್ರೈ ಸ್ಕಿನ್ ಇರೋರು, ಆಯಿಲಿ ಸ್ಕಿನ್ ಇರೋರು 2 ಡ್ರಾಪ್ಸ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ನಾನಿವಾಗ 1 ಸ್ಪೂನ್ಗಿಂತ ಕಮ್ಮಿನೇ ಹಾಕ್ಕೊತೀನಿ, ಯಾಕಂದರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ನಿಮ್ಮ ಫೇಸ್ಗೆ ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ 2 ಡ್ರಾಪ್ಸ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಓಕೆನಾ? ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಯಾವ ಥರ ಅಂದರೆ, ಅದು ಈ ಥರ ಇದ್ದಿದ್ದು ಈಗ ಜೆಲ್ ಟೈಪಲ್ಲಿ ಕಾಣ್ತಿದೆ ಅಲ್ವಾ? ಇದು ಇವಾಗ ಕ್ರೀಮ್ ಥರ ಕಾಣುತ್ತೆ ನೋಡ್ರಿ. ಫುಲ್ ಮಿಕ್ಸ್ ಮಾಡಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ. ಫಸ್ಟ್ ನೋಡ್ಕೊಂಡಿದ್ರೆ ತಾನೇ ಹೇಗೆ ಕಾಣ್ತಿತ್ತು ಅಂದು. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಕಾಣ್ತಾ ಇದೆಯಾ? ನೋಡಿದ್ರಾ? ಕಾಣ್ತಾ ಇದೆಯಾ? ಫಸ್ಟ್ ಕಲರ್ ಹೇಗಿತ್ತು, ಇವಾಗ ಹೇಗಿದೆ? ಕ್ರೀಮ್ ಕಲರ್ ಬಂದಿದೆ ಇವಾಗ. ಈ ಥರ ಬರಬೇಕು. ಈ ಥರ ಬರೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಹೇಗೆ ಬಂತು ಇವಾಗ, ತೋರಿಸ್ತೀನಿ. ಇದು ಹೀಗೆ ಬರಬೇಕು, ಕ್ರೀಮ್ ಟೈಪಲ್ಲಿ. ಈ ಥರ ಬರೋ ತನಕ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ.
ಇದು ರೆಡಿ ಆಯಿತು. ಈಗ ಫೇಸ್ಗೆ ಅಪ್ಲೈ ಮಾಡೋದು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು, ಕ್ರೀಮ್ ಟೈಪಲ್ಲಿ. ನೋಡಿದ್ರಲ್ಲ ಹೇಗೆ ಬಂದಿದೆ, ಈ ಥರ ಬರಬೇಕು. ಇದನ್ನು ಇವಾಗ ಫೇಸ್ಗೆ ತಣ್ಣಗಾಗ್ತದೆ. ಯಾವತ್ತೂ ಹಿಂಗೆ ಕೆಳಗಿಂದ ಹಿಂಗೆ ಮೇಲೆ ಬರಬೇಕು. ನಾವು ಮಸಾಜ್ ಮಾಡೋದಾದರೆ ಕೆಳಗಿಂದ ಹೀಗೆ ಮೇಲೆ ಬರಬೇಕು. ಯಾಕಂದರೆ ಹಿಂಗೆ ಸ್ಕಿನ್ ಹಿಂಗೆ ಜೋತಿದ್ರದ್ದು ಹಿಂಗೆ ಗ್ರಿಪ್ಪಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿಂಗೆ ಕೆಳಗಿಂದ ಹಿಂಗೆ ಮೇಲಕ್ಕೆ ಮಸಾಜ್ ಮಾಡ್ತಾ ಹೋಗಬೇಕು. ನಾ ಹೇಳೋದೆಲ್ಲದು ಟಿಪ್ಸ್ನ ನೀವು ದಿನಕ್ಕೊಂದೊಂದು ಮಾಡ್ಕೊಂಡ್ರು ಸಾಕೆ. ಯಾವುದ್ಯಾವುದೋ ಮಾಡ್ಕೊಳೋದ್ರಕ್ಕಿಂತ ದಿನಕ್ಕೊಂದೊಂದು ಟಿಪ್ಸ್ ಈ ಥರ ಮಾಡ್ಕೊಂಡ್ರೆ ನಿಮ್ಮ ಫೇಸ್ ಕೂಡ ಚೆನ್ನಾಗೇ ಇರುತ್ತೆ. ಎರಡು ಕೈಯಲ್ಲಿ ಮಸಾಜ್ ಮಾಡ್ಕೊಳ್ಬೇಕು. ಆದರೆ ನಾನು ಒಂದು ಕೈ ಯೂಸ್ ಮಾಡ್ತಿದ್ದೀನಿ ಅಷ್ಟೇನೆ. ಜಾಸ್ತಿ ಆಯ್ತು ನಾನು ಹಾಕ್ಕೊಂಡಿದ್ದು, ಯಾಕಂದರೆ ಅದು ಕ್ಯಾಪ್ ಓಪನ್ ಆಗಿರಲಿಲ್ಲ. ನಾನು ಓಪನ್ ಆಗಿದೆ ಅಂದ ಮೊದಲೇ ನಮ್ಮ ಕಣ್ಣು ನೆಟ್ಟಗೆ ಕಾಣಲ್ಲ. ಆಗಿದೆ ಅಂತ ಹೇಳ್ಬಿಟ್ಟು ಹಾಕೋಕ್ಕೆ ಹೋದರೆ ನೋಡಿದ್ರು ಸ್ವಲ್ಪ ಕ್ಲೋಸ್ ಆಗೇ ಇತ್ತು ಕ್ಯಾಪು. ಅದಕ್ಕೆ 1 ಸ್ಪೂನ್ ತಿಂದು ಸ್ವಲ್ಪ ಜಾಸ್ತಿನೇ ಬಿಟ್ಟು ಅಲ್ವೇರಿ ಜೆಲ್. ಏನೂ ಪರವಾಗಿಲ್ಲ. ನಮ್ಮ ಫೇಸ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ದಿನ ಒಂದೊಂದು ಫೇಸ್ಗೆ ಅಪ್ಲೈ ಮಾಡ್ತಾನೆ ಇರಬೇಕು, ಮಸಾಜ್ ಮಾಡ್ಕೊತಾನೆ ಇರಬೇಕು. ಹಾಗೆ ಇದನ್ನು ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಬೇಕು ಅಷ್ಟೇ. ಆದರೆ ಡೈಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳ್ತಾನೆ ಇರ್ತೀನಿ, ನೀವು ಮಾಡ್ಕೊಳಲ್ಲ ಅನಿಸುತ್ತೆ, ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಅನಿಸುತ್ತೆ, ನೀವು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ಆದರೆ ಕಮೆಂಟ್ ಹಾಕಲ್ಲ ಯಾರು. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಯೂಸ್ ಮಾಡಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ಹೇಳಿ, ನನಗೂ ಖುಷಿ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನು ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸದ್ಯಕ್ಕೆ ಸ್ವಲ್ಪ ಆಗಿದೆ, ಆದರೆ ಇನ್ನೂ ಸಬ್ಸ್ಕ್ರೈಬರ್ ಬೇಕು ನನಗೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಇದೇ ರೀತಿ ದಿನ ಒಂದೊಂದು ಟಿಪ್ ಇಡ್ತೀನಿ. ಒಂದೊಂದು ದಿನ ಬಿಡೋಕ್ಕಾಗಲ್ಲ, ಸ್ವಲ್ಪ ನಾನು ಬಿಸಿ ಇರ್ತೀನಿ. ಆದ್ರೂ ಒಂದು ದಿನ ಒಂದು ಗ್ಯಾಪ್ ಆಗೇ ಆಗುತ್ತೆ. ಆಮೇಲೆ ಹಿಂಗೂ ನಿನ್ನೆ ಒಂದು ದಿನ ಗ್ಯಾಪ್ ಐತಿ, ಇವತ್ತು ಬಿಟ್ಟೆ ನಾನು ಉಂಟು. ಅದೇ ರೀತಿ ಇಷ್ಟೇ ಕಷ್ಟ ಆದ್ರೂ ಇದಕ್ಕೊಂದು ಅಂತೇಳ್ಬಿಟ್ಟು ನಾನು ಟೈಮ್ ಕೊಡ್ತೀನಿ ನಾನು, ಆಯಿತಾ? ಅದಕ್ಕೆ ನಾನು ಹೇಳಿದ್ರೆ ಇದು ಇಷ್ಟೆಲ್ಲ ಒಂದು ಟಿಪ್ ಕೊಡ್ತೀನಿ. ದಿನ ಒಂದೊಂದು ಟಿಪ್ಸ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ?
ನಿಜವಾಗ್ಲೂ ಇದನ್ನು ನೀವು ಒಂದ್ಸತಿ ಯೂಸ್ ಮಾಡಿ. ನಿಮ್ಮ ಫೇಸ್ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಅಂದ್ರೆ ಅಷ್ಟು ಕ್ಲಿಯರಾಗಿ ಬ್ರೈಟ್ನಿಂಗಾಗಿ ಕಾಣುತ್ತೆ. ಯೂಸ್ ಮಾಡಿ, ಒಂದ್ಸತಿ ಯೂಸ್ ಮಾಡಿ. ಕ್ಲಿಯರ್ ಬ್ರೈಟ್ನಿಂಗ್ ಫೇಸ್ ಆಗಿರುತ್ತೆ ನಿಮ್ಮ ಸ್ಕಿನ್ ಕೂಡ. ನಾನು ಹೇಳೋದು ಇಷ್ಟೆಲ್ಲ ಟಿಪ್ಸ್ ತೋರಿಸ್ತಾ ಇದ್ದೀನಿ. ದಿನಕ್ಕೊಂದೊಂದು ಮಾಡ್ಕೊಳ್ಳಿ ಸಾಕು. ಎಲ್ಲ ಪಾರ್ಲರ್ಗೆ ಹೋಗಿ ಮಾಡ್ಕೊಳ್ಬೇಕಂತ ಏನಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೋದು. ಇವೆಲ್ಲ ನೀವು ಫೇಸ್ ಕ್ಲಿಯರಾಗಿ ಇಟ್ಕೊಳ್ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಇನ್ನು ಪಾರ್ಲರ್ಗೆ ಹೋಗಿ ನಮ್ಮ ಫೇಸ್ನ ಚೆನ್ನಾಗಿ ಮಾಡ್ಕೊಳ್ಬೇಕನ್ನೋಂಥದ್ದು ಏನೂ ಇಲ್ಲ, ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಯಾಕೆ ಈಗ ನಮ್ಮ ಫೇಸ್ ಏನಾಗಿದೆ, ನಂಗೆ ಹೆಲ್ತ್ ಇಶ್ಯೂ ಇದೆ, ಆದ್ರೂ ಸ್ವಲ್ಪ ಆದರೂ ನೋಡೋಂಗಿದೆ ತಾನೇ. ಇನ್ನು ಪಾರ್ಲರ್ಗೆ ಹೋಗಿ ಏನಾದ್ರು ಮಾಡ್ಕೊಂಡು ಬರ್ತೀವ? ಇಲ್ಲ ತಾನೇ. ನಮ್ಮದೇನಿಲ್ಲ, ಒಂದು ಐಬ್ರೋಸ್ ಒಂದೇ ಮಾಡೋದು, ಮತ್ತು ಫೇಸ್ಗೆ ಏನೂ ಮಾಡಿಸಲ್ಲ ಪಾರ್ಲರ್ಲಿ. ಏನೇ ಇದ್ದರೂ ಮನೆಯಲ್ಲೇ ಅಷ್ಟೇ. ಓಕೆ ಫ್ರೆಂಡ್ಸ್, ಇದನ್ನು ನಾನಿವಾಗ ಈಗ ಆಯಿತು, ಒಂದು 5 ಮಿನಿಟ್ಸ್ ಆಯಿತು ಮಸಾಜ್ ಮಾಡ್ಕೊತ. 5 ಮಿನಿಟ್ಸ್ ಆಯಿತು ಮಸಾಜ್ ಮಾಡಿಕೊಂಡು. ಇದನ್ನು ಇವಾಗ ಏನು ಮಾಡ್ತೀನಿ, ಒಂದು ½ ಆನ್ ಅವರ್ ಬಿಡ್ಕೊತೀನಿ. ಸೊಳ್ಳೆ ನೋಡಿ ಫ್ರೆಂಡ್ಸ್, ಸೊಳ್ಳೆ ಬ್ಯಾಟ್ ಕೂಡ ಹಾಳಾಗೋಗಿದೆ. ಬರೀ ಕಚ್ಚು ಹೋಗುತ್ತೆ. ಹೋಗಲಿ ಬಿಡಿ. ಅದೇ ಒಂದು ½ ಆನ್ ಅವರ್ ಬಿಟ್ಟಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇನ್ನು ನಿಮಗೆ ನಾನು ಸಿಗೋದಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.